ಓಕೆ. ನಾವು ಪ್ರತಿ ಮಂತು ಸ್ಟಾಕಲ್ಲಿ ಎಸ್ ಐ ಪಿ ಮಾಡೋ ಬದಲು ಆ ಸ್ಟಾಕು ಯಾವಾಗ ಕೆಳಗಡೆ ಬಂದಿರುತ್ತಲ್ಲ ಆವಾಗ ಅಷ್ಟೇ ಇನ್ವೆಸ್ಟ್ ಮಾಡಿದರೆ ಹೇಗಿರುತ್ತೆ? ಪ್ರಾಬ್ಲಮ್ ಏನಂದರೆ ಈ ಡಿಪ್ಪನ್ನು ಕಂಡುಹಿಡಿಯೋದು ಹೇಗೆ? ಯಾಕಂದರೆ ಒಂದು ಸ್ಟಾಕ್ ಕೆಳಗಡೆ ಬರ್ತಾ ಇದೆ ಅಂತಂದರೆ ಅದು ಇನ್ನೂ ಎಷ್ಟು ಕೆಳಗಡೆ ಹೋಗುತ್ತೆ ಅನ್ನೋದನ್ನು ಯಾರೂ ಕೂಡ ಹೇಳೋಕ್ಕಾಗಲ್ಲ. ನಾವು ಆ ಸ್ಟಾಕ್ ಕೆಳಗಡೆ ಬಂದಾಗ ಅತಿ ಆಸೆಯಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಲಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ವೇಟ್ ಮಾಡ್ತಾ ಕೊಡ್ತೀವಿ. ಆವಾಗ ಸ್ಟಾಕು ಒಂದು ಪಾಯಿಂಟಿಂದ ಮೇಲ್ಗಡೆ ಹೋಗೋಕ್ಕೆ ಶುರು ಮಾಡುತ್ತೆ. ಆ ಡಿಪ್ಪಲ್ಲಿ ಬೈ ಮಾಡೋ ಅಪಾರ್ಚುನಿಟಿ ನಮಗೆ ಮಿಸ್ ಆಗುತ್ತೆ. ಈ ಸೇಮ್ ಮಿಸ್ಟೇಕನ್ನು ನಾನು ಅನೇಕ ಬಾರಿ ಮಾಡಿದ್ದೀನಿ. ಬಟ್ ಇವಾಗ ಆ ಡಿಪ್ಪನ್ನು ಕಂಡುಹಿಡಿಯೋಕೆ ಒಂದು ಸಿಂಪಲ್ ಸ್ಟ್ರಾಟಜಿ ಇದೆ. ಸೇಮ್ ಸ್ಟ್ರಾಟಜಿ ನಾನು ಯೂಸ್ ಮಾಡಿಕೊಂಡು ಪ್ರತಿ ಮಂತು 30,000 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ 1 ಕೋಟಿ ಮಾಡೋಕ್ಕೆ. ಈ ವಿಡಿಯೋದಲ್ಲಿ ಆ ಸ್ಟ್ರಾಟಜಿನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಅದನ್ನು ಯೂಸ್ ಮಾಡಿ ಜಾಸ್ತಿ ರಿಟರ್ನ್ ತಗೋಬಹುದು. ಸೊ ಲೆಟ್ಸ್ ಸ್ಟಾರ್ಟ್. ಈ ಸ್ಟ್ರಾಟಜಿಯಲ್ಲಿ ನಾನು 2 ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ 2 ಟೆಕ್ನಿಕಲ್ ಇಂಡಿಕೇಟರ್ಸ್ ಕಂಬೈನ್ ಆಗಿ ನನಗೆ ಹೇಳುತ್ತೆ ಒಂದು ಸ್ಟಾಕ್ ಅಲ್ಲಿ ಡಿಪ್ ಎಲ್ಲಿದೆ ಅಂತ. ಫಸ್ಟ್ ಇಂಡಿಕೇಟರ್ ಬಂದ್ಬಿಟ್ಟು RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ನೀವು ಇಲ್ಲಿ ನೋಡಬಹುದು ಬಾಟಮ್ ಅಲ್ಲಿ ಒಂದು ಗ್ರಾಫ್ ಇದೆ. ದಿಸ್ ಈಸ್ RSI ಇಂಡಿಕೇಟರ್ ಗ್ರಾಫ್. ಇದರಲ್ಲಿ 3 ಲೆವೆಲ್ಸ್ ಇವೆ, 30, 50, 70. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವಾಗ RSI 30 ಕೆಳಗಡೆ ಬಂದಿದೆಯಲ್ಲ ಅವಾಗೆಲ್ಲ ಸ್ಟಾಕ್ ಡೌನ್ ಆಗಿದೆ. ಇಲ್ಲಿ ಆಮೇಲೆ ಇಲ್ಲಿ ಆನ್ ಆನ್ ಎವರೇಜು ಒಂದು ಬ್ಲೂ ಚಿಪ್ ಕಂಪ್ನಿಯಲ್ಲಿ ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿಯಲ್ಲಿ 2 ರಿಂದ 3 ಸಾರಿ ಮಾತ್ರ ಡಿಪ್ ಬರುತ್ತೆ ಒಂದು ವರ್ಷಕ್ಕೆ. ನಾನಿಲ್ಲಿ ಬಜಾಜ್ ಫೈನಾನ್ಸ್ ಸ್ಟಾಕ್ ಚಾರ್ಟನ್ನು ಓಪನ್ ಮಾಡಿದ್ದೀನಿ. ನಮಗೆ ಫಸ್ಟ್ ಡಿಪ್ ಬಂದಿರೋದು ಆಗಸ್ಟ್ 2023 ಅದಾದಮೇಲೆ ನೆಕ್ಸ್ಟ್ ಡಿಪ್ ಬಂದಿರೋದು ನಿಯರ್ಲಿ ಒಂದು ವರ್ಷ ಆದಮೇಲೆ ಮಾರ್ಚ್ 2024 ಯಾವಾಗೆಲ್ಲ 30 RSI ಕೆಳಗಡೆ ಬರುತ್ತೆ ಸ್ಟಾಕು ಆವಾಗ ಆ ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡೋದು. ವೇಟ್, ಈ ಇಂಡಿಕೇಟ್ರು ಎಲ್ಲಿ ಸಿಗುತ್ತೆ? ಯಾಕಂದರೆ ಈ ನಾರ್ಮಲ್ ಬ್ರೋಕರ್ಸ್ ಇರ್ತಾರಲ್ಲ, ಜೆರೋದಾ ಆಗಲಿ, ಗ್ರೋ ಆಗಲಿ, ಅಪ್ಸ್ಟಾಕ್ ಆಗಲಿ, ಈ ಇಂಡಿಕೇಟರ್ಸನ್ನು ಕೊಟ್ಟಿರಲ್ಲ. ಇದನ್ನು ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ಬೋದು. ಮೇಲ್ಗಡೆ ಇಂಡಿಕೇಟರ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಎಷ್ಟೋ ಟೆಕ್ನಿಕಲ್ ಇಂಡಿಕೇಟರ್ಸ್ ನೋಡೋಕೆ ಸಿಗುತ್ತೆ. ಇವೆಲ್ಲ ಜಾಸ್ತಿ ಟ್ರೇಡರ್ಸ್ ಯೂಸ್ ಮಾಡ್ತಾರೆ. ಬಟ್ ನಮಗೆ ಬೇಕಾಗಿರೋ ಇಂಡಿಕೇಟರು ಒಂದೇ, RSI. ಇಲ್ಲಿ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಬಟ್ RSI ಅಂದರೆ ಏನು? ಬೇಸಿಕಲಿ RSI ಒಂದು ಸ್ಟಾಕ್ ಕಂಡೀಷನ್ ಬಗ್ಗೆ ಹೇಳುತ್ತೆ. ಒಂದು ಸ್ಟಾಕು ಓವರ್ ಬಾಟ್ ಝೋನಲ್ಲಿದೆಯಾ ಅಥವಾ ಓವರ್ ಸೋಲ್ಡ್ ಝೋನಲ್ಲಿದೆಯಾ ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದೆ, ಇದರಲ್ಲಿ 3 ಲೆವೆಲ್ಸ್ ಬರುತ್ತೆ, 30, 50, 70. ಒಂದು ಸ್ಟಾಕ್ RSI 30 ಕೆಳಗಡೆ ಬಂದರೆ ಆ ಸ್ಟಾಕು ಓವರ್ ಸೋಲ್ಡ್ ಝೋನಲ್ಲಿದೆ ಅಂತ ಅರ್ಥ. ಜಾಸ್ತಿ ಜನ ಈ ಸ್ಟಾಕನ್ನು ಸೆಲ್ ಮಾಡಿದ್ದಾರೆ, ಇಲ್ಲಿಂದ ಈ ಸ್ಟಾಕು ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಅರ್ಥ. ಅದೇ ಸ್ಟಾಕು ಅಂದರೆ RSI 50 ಲೆವೆಲಲ್ಲಿದ್ದರೆ ಸ್ಟಾಕು ನ್ಯೂಟ್ರಲಲ್ಲಿ ಟ್ರೇಡ್ ಆಗ್ತಿದೆ. ಜಾಸ್ತಿ ಜನ ಬೈ ಕೂಡ ಮಾಡ್ತಿಲ್ಲ, ಜಾಸ್ತಿ ಜನ ಸೆಲ್ ಕೂಡ ಮಾಡ್ತಿಲ್ಲ, ನ್ಯೂಟ್ರಲು. ಅದೇ ಸ್ಟಾಕ್ RSI 70 ಮೇಲ್ಗಡೆ ಹೋಯಿತು ಅಂದರೆ ಓವರ್ ಬಾಟ್ ಝೋನಲ್ಲಿದೆ ಅಂತ ಅರ್ಥ. ಜಾಸ್ತಿ ಜನ ಈ ಸ್ಟಾಕನ್ನು ಬೈ ಮಾಡಿದ್ದಾರೆ, ಇಲ್ಲಿಂದ ಸ್ಟಾಕು ಕೆಳಗಡೆ ಬರ್ಬೋದು ಅಂತ ಅರ್ಥ. ಹಾಗೆ ನಾವು RSI 30 ಕೆಳಗಡೆ ಫಿಯರ್ ಝೋನು ಮತ್ತು 70 ಮೇಲ್ಗಡೆ ಗ್ರೀಡ್ ಝೋನ್ ಅಂತಲೂ ಕರಿತೀವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ವಾರನ್ ಬಫೆಟ್ ಅವರ ಒಂದು ಕೋಟ್ ಹೇಳಿದ್ದೆ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ಸೇಮ್ ಪ್ರಿನ್ಸಿಪಲನ್ನು ನಾವು ಇಲ್ಲಿ ಯೂಸ್ ಮಾಡೋದು. ಯಾವಾಗ ಸ್ಟಾಕ್ ಫಿಯರಲ್ಲಿರುತ್ತೆ ಅವಾಗ ನಾವು ಎಂಟರ್ ಆಗೋದು. ಇದನ್ನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆ ಒಂದ್ಸರಿ ನೋಡೋಣ. ಫಾರ್ ಎಕ್ಸಾಂಪಲ್, ನಾನಿವಾಗ ಇನ್ಫೋಸಿಸ್ ಚಾರ್ಟಲ್ಲಿದ್ದೀನಿ. ಇದಕ್ಕೆ ನಾನು RSI ಇಂಡಿಕೇಟರ್ ಆ್ಯಡ್ ಮಾಡಿದ್ದೀನಿ. ರಿಮೆಂಬರ್ ಒನ್ ಥಿಂಗ್, ನೀವು ಈ ಇಂಡಿಕೇಟರ್ನ 1 ಇಯರ್ ಪೀರಿಯಡ್ಗೆ ಅಷ್ಟೇ ಅಪ್ಲೈ ಮಾಡಬೇಕು ಫಾರ್ ಬೆಟರ್ ರಿಸಲ್ಟ್. ಜನವರಿ 2022 ಇನ್ಫೋಸಿಸ್ಸು ಆಲ್ ಟೈಮ್ ಹೈ ಇದೆ. ನಾವು ಅವಾಗ ಇನ್ವೆಸ್ಟ್ ಮಾಡಲ್ಲ, ಡಿಪ್ಗಾಗಿ ವೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಒಂದು ಡಿಪ್ ಬಂದಿದೆ, ಸ್ಟಾಕ್ RSI 30 ಕೆಳಗಡೆ ಬಂದಿದೆ. ಸೊ ನಾವು ಈ ಡಿಪ್ಪಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಡಿಪ್ಗಾಗಿ ವೇಟ್ ಮಾಡ್ತೀವಿ, SIP ಮಾಡಲ್ಲ ನಾವು. ನೆಕ್ಸ್ಟ್ ಡಿಪ್ ಬಂದುಬಿಟ್ಟು ಇಲ್ಲಿದೆ, ನೋಡ್ತಾ ಇದ್ರೆ 30 RSI ಕೆಳಗಡೆ ಬಂದಿದೆ, ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡಲ್ಲ, ವೇಟ್ ಮಾಡ್ತೀವಿ 30 RSI ಕೆಳಗಡೆ ಬರೋ ತನಕ. ಅದು ಬಂದುಬಿಟ್ಟು ಇಲ್ಲಿ ಬಂದಿದೆ 30 RSI ಕೆಳಗಡೆ. ಸೊ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ನೀವು ನೋಡ್ಬೋದು, ನಾವು ಲಾಸ್ಟ್ ಟೈಮ್ ಇನ್ಫೋಸಿಸಲ್ಲಿ ಇನ್ವೆಸ್ಟ್ ಮಾಡಿರೋದು ಏಪ್ರಿಲ್ 2022 ಈ ಡಿಪ್ಪಲ್ಲಿ. ಓಕೆನಾ, ಇದು ಏಪ್ರಿಲ್ 2022. ಅದಾದಮೇಲೆ ನಮಗೆ ನೆಕ್ಸ್ಟ್ ಡಿಪ್ ಬಂದಿರೋದು ಮಾರ್ಚ್ ಆರ್ ಏಪ್ರಿಲ್ 2023. 1 ವರ್ಷವರೆಗೂ ಸ್ಟಾಕು ಎಲ್ಲಿ ಹೋಗಿಲ್ಲ, ಅಲ್ಲೇ ಸೈಡ್ ವೇದಲ್ಲಿ ವರ್ಕ್ ಆಗ್ತಿದೆ. ನಾವು ಪ್ರತಿ ಮಂತು SIP ಮಾಡಿದರೆ ಸುಮ್ಮನೆ ನಮ್ಮ ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಇವಾಗ 1 ವರ್ಷ ಆ ದುಡ್ಡನ್ನು ನಾವು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಬೈಯಿಂಗ್ ಆನ್ ಡಿಪ್ಸ್. ಓಕೆನಾ. ಬಟ್ ಈ RSI ಇಂಡಿಕೇಟರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನದು? ಕೆಲವೊಂದು ಸರಿ ಈ RSI ಇಂಡಿಕೇಟರು ರಾಂಗ್ ಅಂದರೆ ಫೇಕ್ ಡಿಪ್ಪನ್ನು ತೋರಿಸ್ಕೊಡುತ್ತೆ. ಇಲ್ಲಿ ನೋಡಿ, ನಾನಿವಾಗ ಏಷ್ಯನ್ ಪೇಂಟ್ ಚಾರ್ಟಲ್ಲಿದ್ದೀನಿ. ಲಾಸ್ಟ್ ಜುಲೈಯಲ್ಲಿ ಏಷ್ಯನ್ ಪೇಂಟು ಆಲ್ ಟೈಮ್ ಹೈ ಇದೆ 3500. ಅಲ್ಲಿಂದ ಇದು ಕೆಳಗಡೆ ಬಂದುಬಿಟ್ಟು ನಮಗೆ 30 RSI ಕೆಳಗಡೆ ಬಂದಿದೆ. RSI ಇಂಡಿಕೇಟರು ಒಂದು ಡಿಪ್ ಅಂತ ತೋರಿಸ್ತಿದೆ.
ಬಟ್ ನೀವು ನೋಡಿದರೆ ಅದು ನಿಜವಾದ ಡಿಪ್ ಅಲ್ಲ. ನೆಕ್ಸ್ಟ್ ಇನ್ನೊಂದು 3 to 4 ಮಂತ್ಸಲ್ಲಿ ಮತ್ತೆ ನಮ್ಮ ಮತ್ತೊಂದು ಡಿಪ್ ಬಂದಿದೆ. ಸೊ ಈ ಡಿಪ್ಪು ಒಂದು ಫೇಕ್ ಡಿಪ್ಪು, ಇಲ್ಲಿ ನಾವು ಇನ್ವೆಸ್ಟ್ ಮಾಡಬಾರ್ದು. ಸೇಮ್ ಡಿಪ್ಪನ್ನು ನಾವು ಇನ್ಫೋಸಿಸಲ್ಲಿ ಕೂಡ ನೋಡ್ಬೋದು. 2022 ಫೆಬ್ರವರಿಯಲ್ಲಿ ನಮಗೆ ಈ ಡಿಪ್ಪನ್ನು ತೋರಿಸಿದೆ. ಬಟ್ ಅದಾದ 3-4 ತಿಂಗಳಲ್ಲಿ ನಮಗೆ ಮತ್ತೊಂದು ಡಿಪ್ ಬಂದಿದೆ, ವಿಚ್ ಮೀನ್ಸ್ ಈ ಡಿಪ್ಪು ನಿಜವಾದ ಡಿಪ್ ಅಲ್ಲ. ಈ ಫೇಕ್ ಡಿಪ್ಪನ್ನು ಅವಾಯ್ಡ್ ಮಾಡೋಕ್ಕೆ ನಾನು RSI ಇಂಡಿಕೇಟರ್ ಜೊತೆ ಮತ್ತೊಂದು ಇಂಡಿಕೇಟರನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಈ ಲೈನ್ ಏನು ಕಾಣ್ತಾ ಇದೆಯಲ್ಲ, ಇದು ಆ ಇಂಡಿಕೇಟರು. 30 RSI ಕೆಳಗಡೆ ಸ್ಟಾಕ್ ಬಂದಾಗ ನಾವು ಈ ಲೈನನ್ನು ಒಂದ್ಸಾರಿ ನೋಡಬೇಕು. ಸ್ಟಾಕ್ ಪ್ರೈಸು ಈ ಲೈನ್ ಕೆಳಗಡೆ ಇದ್ದಾಗ ಮಾತ್ರ ನಾವು ಬೈ ಮಾಡಬೇಕು, ಇಲ್ಲ ಸ್ಕಿಪ್ ಮಾಡಬೇಕು. ನಾನು ಹೇಳಿದೆ ಈ ಡಿಪ್ಪು 30 RSI ಕೆಳಗಡೆ ಹೋಗಿದೆ, ಬಟ್ ಸ್ಟಾಕ್ ಪ್ರೈಸು ಸ್ಟಿಲ್ ಈ ಲೈನ್ ಮೇಲ್ಗಡೆ ಇದೆ. ಸೊ ಇದು ಒಂದು ರಾಂಗ್ ಡಿಪ್ಪು, ಫೇಕ್ ಡಿಪ್ಪು. ನಾವು ಇಲ್ಲಿ ಇನ್ವೆಸ್ಟ್ ಮಾಡಲ್ಲ. ಇನ್ಫೋಸಿಸಲ್ಲಿ ಕೂಡ 2022 ಅಲ್ಲಿ ಈ RSI ಇಂಡಿಕೇಟರು ಒಂದು ಡಿಪ್ಪನ್ನು ತೋರಿಸಿತ್ತು, ಇದು. ಬಟ್ ನಿಜವಾದ ಡಿಪ್ ಎಲ್ಲಿದೆ? ಇಲ್ಲಿ ಬಂದಿದೆ. ಈ ಡಿಪ್ ವ್ಯಾಲಿಡ್ ಹೌದಾ ಅಥವಾ ಅಲ್ಲ ಅನ್ನೋದು ಈ ಲೈನ್ ಹೇಳುತ್ತೆ. ಈ ಸ್ಟಾಕ್ ಪ್ರೈಸು ಈ ಲೈನ್ ಮೇಲ್ಗಡೆ ಇದೆ. ಸೊ ಇದು ಫೇಕ್ ಡಿಪ್ ಆಗಿದೆ, ಓಕೆನಾ. ನೆಕ್ಸ್ಟ್ ಡಿಪ್ ಬಂದುಬಿಟ್ಟು ಇಲ್ಲಿದೆ. ಸ್ಟಾಕು 30 RSI ಕೆಳಗಡೆ ಇದೆ, ಅದ್ರ ಜೊತೆಗೆ ಸ್ಟಾಕ್ ಪ್ರೈಸು ಈ ಲೈನ್ ಕೆಳಗಡೆ ಇದೆ. ಸೊ ದಿಸ್ ಈಸ್ ವ್ಯಾಲಿಡ್ ಡಿಪ್. ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಹಾಗಾದರೆ ಈ ಲೈನ್ ಅಂದರೆ ಈ ಇಂಡಿಕೇಟರ್ ಹೆಸರೇನು ಅದನ್ನು ಹೇಳ್ತೀನಿ. ಅದನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಸ್ಟಾಕ್ ಬ್ರೋಕರ್ ಬೇಕೇ ಬೇಕು. ಸ್ಪೆಷಲಿ ಆ ಬ್ರೋಕರು ಫಾಸ್ಟ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು, ಯೂಸ್ ಮಾಡೋರಿಗೆ ಈಸಿ ಆಗಿರಬೇಕು, ಹಾಗೆ ಟ್ರೇಡರ್ಸ್ಗೆ ಜಾಸ್ತಿ ಫ್ಯೂಚರ್ಸ್ಗಳನ್ನು ಹೊಂದಿರಬೇಕು. ಈ ಪ್ರತಿ ಚೆಕ್ ಬಾಕ್ಸನ್ನು ಚೆಕ್ ಮಾಡುವಂಥ ಒಂದು ಸ್ಟಾಕ್ ಬ್ರೋಕರ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಫೈರ್ಸ್ ಬಂದ್ಬಿಟ್ಟು ಸೆಬಿ ರಿಜಿಸ್ಟರ್ ಸ್ಟಾಕ್ ಬ್ರೋಕರ್ ಆಗಿದೆ. ಇದರಲ್ಲಿ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು. ಅಷ್ಟೇ ಅಲ್ಲದೆ F&O ಟ್ರೇಡಿಂಗ್ ಕೂಡ ಮಾಡ್ಬೋದು. ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಡ್ಯಾಶ್ಬೋರ್ಡ್ಗೆ ಹೋಗುತ್ತೆ. ಅಲ್ಲಿ ನೀವು ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಫೈರ್ಸ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಫ್ಯೂಚರ್ ಅಂದರೆ MTF. ಇದು ನಿಮಗೆ ಒಂದು ಗೇಮ್ ಚೇಂಜರ್ ಕೂಡ ಆಗ್ಬೋದು. MTF ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. MTF ಯೂಸ್ ಮಾಡಿಕೊಂಡು ನಿಮ್ಮ ಕಡೆ ಕಡಿಮೆ ಹಣ ಇದ್ರೂ ಕೂಡ ನೀವು ಜಾಸ್ತಿ ವ್ಯಾಲ್ಯೂ ಶೇರ್ಸನ್ನು ಬೈ ಮಾಡ್ಬೋದು. ಅಪ್ ಟು 4x ಲೆವರೇಜನ್ನು ಈ ಫೈರ್ಸ್ ಅವರೇ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಡೆ 25 ರೂಪಾಯಿ ಇದೆ, ನೀವು 25 ರೂಪಾಯಿ ಇಟ್ಕೊಂಡು ಅಪ್ ಟು 100 ರೂಪೀಸ್ ಶೇರ್ಸ್ ವ್ಯಾಲ್ಯೂವನ್ನು ಬೈ ಮಾಡ್ಬೋದು. ಇನ್ನು ಮಿಕ್ 75 ರೂಪಾಯಿನ ಫೈರ್ಸ್ ಅವರೇ ಹಾಕ್ತಾರೆ. ಬಟ್ ಇದನ್ನು ಯೂಸ್ ಮಾಡೋದು ಹೇಗೆ? ಸಿಂಪಲ್ ಇದೆ. ಫೈರ್ಸ್ ಆ್ಯಪಲ್ಲಿ ಹೋಗಿಬಿಟ್ಟು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಸ್ಟಾಕಲ್ಲಿ ಎಷ್ಟು ಲೆವರೇಜ್ ಸಿಗುತ್ತೆ ಅನ್ನೋದನ್ನು ಅವರು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಫೈರ್ಸ್ ಆ್ಯಪಲ್ಲಿ ಮೋರ್ ದೆನ್ 1500 ಸ್ಟಾಕ್ಸ್ಗಳಲ್ಲಿ ನೀವು MTF ಅನ್ನು ಯೂಸ್ ಮಾಡ್ಕೋಬಹುದು. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, ನಾನು ಡಿವಿಸ್ ಲ್ಯಾಬಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು ಡಿವಿಸ್ ಲ್ಯಾಬ್ ಸ್ಟಾಕ್ ಬೆಲೆ ಇವಾಗ 5702 ಇದೆ. ಬಟ್ ನಾನು ಪೇ ಮಾಡಬೇಕಾಗಿರೋದು ಜಸ್ಟ್ 1677. ಇಲ್ಲಿ ನಮಗೆ 3.4x ಲೆವರೇಜ್ ಸಿಗ್ತಾ ಇದೆ. ಅಂದರೆ ಮಿಕ್ ಅಮೌಂಟನ್ನು ಫೈರ್ಸ್ ಅವರೇ ಖುದ್ದಾಗಿ ಹಾಕ್ತಾ ಇದ್ದಾರೆ. ಇದನ್ನು ಅವರು ಫ್ರೀ ಆಗಿ ಏನು ಕೊಡ್ತಾ ಇಲ್ಲ, ಅದಕ್ಕೆ ಅವರು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯನ್ಯುವಲಿ 18%, ಅಂದರೆ ಪರ್ ಡೇ 0.04% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ವಿಚ್ ಇಸ್ ಫೈನ್. ಬ್ರೋಕರ್ಸಲ್ಲಿ ಇನ್ನೊಂದು ತಲೆನೋವು ವಿಚಾರ ಅಂದರೆ ಅವರ ಚಾರ್ಜಸ್ಸು ಮತ್ತು ಕಮಿಷನ್ನು. ಫೈರ್ಸು ಕಂಪೇರಿಟಿವ್ಲಿ ಕಡಿಮೆ ಚಾರ್ಜ್ ಮಾಡ್ತಾರೆ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಆಮೇಲೆ IPOದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ 0 ಬ್ರೋಕರೇಜನ್ನು ಚಾರ್ಜ್ ಮಾಡ್ತಾರೆ, ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 20 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಒಂದು ವೇಳೆ ನೀವು ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡದೇ ಇದ್ದಿದ್ರೆ ದಿಸ್ ಈಸ್ ದ ಗುಡ್ ಟೈಮ್ ಟು ಸ್ಟಾರ್ಟ್ ಯುವರ್ ಇನ್ವೆಸ್ಟಿಂಗ್. ಯಾಕಂದರೆ ನಿಫ್ಟಿ ಆಲ್ ಟೈಮ್ ಹೈ ಅಂತ 14-15% ಕೆಳಗಡೆ ಇದೆ. ಸೊ ಇವಾಗ ಫೇರಲ್ಲಿದೆ. ದಿಸ್ ಇಸ್ ದ ಗುಡ್ ಟೈಮ್ ಟು ಎಂಟರ್ ಸ್ಟಾಕ್ ಮಾರ್ಕೆಟ್. ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಫೈರ್ ಆ್ಯಪ್ಸ್ ಅದು. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಫೈರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ಸ್ ಫೈರ್ಸ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್. ಬ್ಯಾಕ್ ಟು ಇಂಡಿಕೇಟರ್ಸ್. ಈ ಲೈನ್ ಇಂಡಿಕೇಟರ್ ಹೆಸರು ಬಂದುಬಿಟ್ಟು ಸಿಂಪಲ್ ಮೂವಿಂಗ್ ಎವರೇಜ್. ಸಿಂಪಲ್ ಮೂವಿಂಗ್ ಎವರೇಜ್ ಅಂತ ಸರ್ಚ್ ಮಾಡಿ ಆ್ಯಡ್ ಮಾಡಿ ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕು. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ಪುಟ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಲೆಂತನ್ನು 5 ಡೇಸಿಂದ 200 ಡೇಸ್ ಮಾಡಿ. ಆ್ಯಡ್ ಮಾಡಿದಾಗ ಈ ಥರ ಕಾಣುತ್ತೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಇಂಡಿಕೇಟರ್ಸನ್ನು ನೀವು ಜಸ್ಟ್ 1 ಇಯರ್ ಇಂಟರ್ವಲ್ಗೆ ಅಷ್ಟೇ ಯೂಸ್ ಮಾಡಿ ಫಾರ್ ಬೆಟರ್ ರಿಸಲ್ಟ್. ಬೈ ದ ವೇ, ಏನಿದು 200 ಡೇಸ್ ಮೂವಿಂಗ್ ಎವರೇಜು? ಈ ಲೈನ್ ಏನಿದೆಯಲ್ಲ, ಏನು ರಿಪ್ರೆಸೆಂಟ್ ಮಾಡುತ್ತೆ? ಇದು ಲಾಸ್ಟ್ 200 ಡೇಸ್ ಸ್ಟಾಕ್ ಪ್ರೈಸ್ ಎವರೇಜು ಕರೆಂಟ್ ಪ್ರೈಸ್ಗಿಂತ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆ ಅನ್ನೋದನ್ನು ಹೇಳ್ಕೊಡುತ್ತೆ. ಅಂದರೆ ಈ ಸ್ಟಾಕ್ ಪ್ರೈಸು ಈ ಲೈನ್ ಕೆಳಗಡೆ ಇತ್ತು ಅಂದರೆ 200 ಡೇಸ್ ಮೂವಿಂಗ್ ಎವರೇಜ್ ಕೆಳಗಡೆ ಇತ್ತು ಅಂದರೆ ಫೇರ್ ಝೋನಲ್ಲಿದೆ ಅಂತ ಅರ್ಥ. ಅದೇ ಮೇಲ್ಗಡೆ ಇತ್ತು ಅಂದರೆ ಗ್ರೀಡ್ ಝೋನಲ್ಲಿದೆ ಅಂತ ಅರ್ಥ. 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ಆ ಸ್ಟಾಕ್ RSI 30 ಕೆಳಗಡೆ ಇರಬೇಕು, ಆಮೇಲೆ ಆ ಸ್ಟಾಕ್ ಪ್ರೈಸು 200 ಡೇಸ್ ಮೂವಿಂಗ್ ಎವರೇಜ್ ಕೆಳಗಡೆ ಇರಬೇಕು. ಆವಾಗ ನಾವು ಅದನ್ನು ಡಿಪ್ ಅಂತ ಕನ್ಸಿಡರ್ ಮಾಡ್ತೀವಿ. ನಿಮಗೆ ಈ ಸ್ಟ್ರಾಟಜಿ ಬಗ್ಗೆ ಡೌಟ್ ಇದ್ದರೆ ನಾನು ಈ ವಿಡಿಯೋ ಎಂಡಲ್ಲಿ ಒಂದು ಸ್ಟಾಕಲ್ಲಿ ಪರ್ ಮಂತ್ SIP ಮಾಡಿದರೆ ಎಷ್ಟು ರಿಟರ್ನ್ ಬರುತ್ತೆ, ಹಾಗೆ ಈ ಬೈ ಆ್ಯಂಡ್ ಡಿಪ್ ಅಷ್ಟೇ ಮಾಡಿದರೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಓಕೆನಾ. ಅದಕ್ಕಿಂತ ಮುಂಚೆ ನಾವು
ಈ ಎರಡು ಇಂಡಿಕೇಟರ್ಸ್ ಕಂಬೈನ್ ಆಗಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಈ ಸ್ಟಾಕ್ ಚಾರ್ಟಲ್ಲಿ ನೋಡೋಣ. ಸೊ ನಾನಿವಾಗ ನೆಸ್ಲೆ ಚಾರ್ಟಲ್ಲಿದ್ದೀನಿ, ಓಕೆನಾ. ನೆಸ್ಲೆ FMCG ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ. ನಾನು 2022 ಜನವರಿಯಿಂದ ಬರ್ತೀನಿ. ಫಸ್ಟ್ ಡಿಪ್ ಬಂದುಬಿಟ್ಟು ಮಾರ್ಚ್ 2022 ಅಲ್ಲಿ ಬರ್ತಾ ಇದೆ, ಓಕೆನಾ. ಸ್ಟಾಕ್ ಪ್ರೈಸು 200 ಡೇಸ್ ಮೂವಿಂಗ್ ಎವರೇಜ್ ಕೆಳಗಡೆ ಇದೆ, 30 RSI ಕೆಳಗಡೆ ಕೂಡ ಇದೆ. ಸೊ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಡಿಪ್ ಬಂದುಬಿಟ್ಟು ಒಂದು 2 ಮಂತ್ಸ್ ಆದಮೇಲೆ ಮೇ 2022 ಅಲ್ಲಿ ಮತ್ತೆ ಡಿಪ್ ಬಂದಿದೆ. ಇದನ್ನು ಕೂಡ ನಾವು ವ್ಯಾಲಿಡ್ ಡಿಪ್ ಅಂತ ಕನ್ಸಿಡರ್ ಮಾಡ್ಬೋದು. ಮೇ ಆದಮೇಲೆ ನೆಕ್ಸ್ಟ್ ಡಿಪ್ ಬಂದಿರೋದು ಆಲ್ಮೋಸ್ಟ್ 1 ವರ್ಷ ಆದಮೇಲೆ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಡಿಪ್ ಬಂದಿರೋದು 200 ಡೇಸ್ ಮೂವಿಂಗ್ ಎವರೇಜ್ ಕೆಳಗಡೆ ಇದೆ, ಆಮೇಲೆ 30 RSI ಕೆಳಗಡೆ ಇದೆ. ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಡಿಪ್ ನಮಗೆ ಬಂದಿರೋದು ಅಕ್ಟೋಬರ್ 2022 ಅಲ್ಲಿ. ನಾವು ಬೈ ಆನ್ ಡಿಪ್ ಮಾಡಿದ್ರಿಂದ ಇಷ್ಟೆಲ್ಲ ನಾವು ಟೈಮ್ ವೇಟ್ ಮಾಡಿದ್ವಿ, ಓಕೆನಾ. ನೀವು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಸ್ಟಾಕ್ ಮೇಲ್ಗಡೆ ಹೋಗಿ ಅಪ್ ಡೌನ್ ಆಗಿ ಮತ್ತೆ ಕೆಳಗಡೆ ಬಂದಿದೆ. ನಾವು ಪ್ರತಿ ಮಂತ್ SIP ಮಾಡ್ತಾಯಿದ್ವಿ. ನಾವು ಇಲ್ಲಿ ಪ್ರತಿ ಮಂತ್ ಮಾಡ್ತಾಯಿದ್ವಿ. ಜಸ್ಟ್ ನಮ್ಮ ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಬಟ್ ಇವಾಗ ಬೈ ಆನ್ ಡಿಪ್ ಮಾಡಿರೋದ್ರಿಂದ ಈ ಪ್ರತಿ ಮಂತ್ ಇನ್ವೆಸ್ಟ್ ಮಾಡಿರೋಂಥ ಅಮೌಂಟನ್ನು ಸೇವ್ ಮಾಡಿ ನಾವು ಒಂದೇ ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದು ಯಾವಾಗ ಕೆಳಗಡೆ ಬಂದಾಗ ಮಾತ್ರ. ಈ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿಕೊಂಡು ನೀವು ಸ್ವಿಂಗ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಅಷ್ಟೊಂದು ಪವರ್ಫುಲ್ ಇದೆ ಈ ಎರಡು ಇಂಡಿಕೇಟರ್ಸ್, ಓಕೆನಾ. ಬಟ್ ಈ ಸ್ಟ್ರಾಟಜಿಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂದರೆ ಕೆಳಗಡೆ ಹೋದಾಗ ನಾವು ಇನ್ವೆಸ್ಟ್ ಮಾಡ್ತೀವಿ. ಒಂದು ಕಂಪ್ನಿ ಕೆಳಗಡೆ ಹೋಗಿದ್ದು ಮೇಲ್ಗಡೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಅದು 2 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು, ಕೆಲವೊಂದು ಸರಿ 2 ಇಯರ್ಸ್ ಆಗ್ಬೋದು, ಕೆಲವೊಂದು ಸರಿ 4 ಇಯರ್ಸ್ ಆಗ್ಬೋದು. ಬಟ್ ನಮಗೆ ಬೇಕಾಗಿರೋದು ಪೇಷನ್ಸ್. ನಾವು ಪೇಷನ್ಸಿಂದ ಒಳ್ಳೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ಒಂದು ಕಂಪ್ನಿ ಕೆಳಗಡೆ ಬಂದರೆ ಆ ಕಂಪ್ನಿ ಕೆಳಗಡೆ ಏನಕ್ಕೆ ಬಂದಿದೆ, ಕಾರಣ ಏನು, ಕಂಪ್ನಿ ರಿಸಲ್ಟ್ ಖರಾಬಾಗಿದೆಯಾ, ಅಥವಾ ಮ್ಯಾನೇಜ್ಮೆಂಟ್ ಏನಾದರೂ ಇಶ್ಯೂ ಆಗಿದೆಯಾ, ಅಥವಾ ಏನಾದರೂ ಬ್ಯಾಂಕ್ರಪ್ಟ್ ಆಗಿದೆಯಾ, ಅದನ್ನ ನೋಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು. ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇದು ಇಂಡಿಕೇಟರ್ ಮೀಟ್ ಆಗ್ತಿದೆ ಅಂತ ಹೇಳಿ ನಾನು ಹೇಳಿದೆ ನಿಮಗೆ. ನಮಗೆ ಪೇಷನ್ಸ್ ಬೇಕು. ನಮಗೆ ಪೇಷನ್ಸ್ ಇಲ್ಲ ಇವಾಗ. ಹಾಗಂತ ಏನು ಮಾಡ್ತೀವಿ ನಾವು, ಅತಿ ಆಸೆಯಿಂದ ಈ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದು ಕೆಳಗಡೆ ಇದ್ದಂಥ ಕಂಪ್ನಿ ಮೇಲ್ಗಡೆ ಹೋಗಲ್ಲ. ಆವಾಗ ಸ್ಟ್ರಾಟಜಿ ಖರಾಬಾಗಿದೆ ಅಂತ ಹೇಳಿ ಬೈಯೋದು. ಸೊ ನಾನು ನಿಮಗೆ ಹೇಳೋದು ಒಂದೇ, ಬ್ಲೂ ಚಿಪ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ. ಬ್ಲೂ ಚಿಪ್ ಕಂಪ್ನೀಸು, ಲಾರ್ಜ್ ಕ್ಯಾಪ್ ಕಂಪ್ನೀಸು ಒಂದಿಲ್ಲದ ಒಂದಿನ ಮೇಲ್ಗಡೆ ಹೋಗುತ್ತೆ. ಸೇಮ್ ನಾನು ಕೂಡ ಹಾಗೆ ಮಾಡ್ತಿರೋದು. ನಾನು 12 ದೊಡ್ಡ ಕಂಪ್ನಿಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿ ಮಂತ್ ಸ್ಯಾಲ್ರಿ ಬಂದಾಗ ಈ ಸ್ಟಾಕ್ಸ್ಗಳಲ್ಲಿ ಯಾವ ಸ್ಟಾಕ್ ಡಿಪ್ಪಲ್ಲಿ ಇರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಒಂದು ಸ್ಟಾಕ್ ಡಿಪ್ಪಲ್ಲಿದ್ದರೆ 30,000 ಇನ್ವೆಸ್ಟ್ ಮಾಡ್ತೀನಿ. 2 ಸ್ಟಾಕ್ ಡಿಪ್ಪಲ್ಲಿದ್ದರೆ 15,000 ಇನ್ವೆಸ್ಟ್ ಮಾಡ್ತೀನಿ. ಅಥವಾ ಯಾವುದೇ ಸ್ಟಾಕ್ ಡಿಪ್ಪಲ್ಲಿ ಇರದೇ ಇದ್ದರೆ ಆವಾಗ ಈ ಸ್ಟಾಕ್ ಮಾರ್ಕೆಟು ಓವರ್ ಪ್ರೈಸ್ ಇದೆ, ನಾನು ಅವಾಗ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲ್ಲ. ಸೇವ್ ಮಾಡಿಬಿಟ್ಟು ವೇಟ್ ಮಾಡ್ತಾ ಕೊಡ್ತೀನಿ. ನೀವು ಕೇಳ್ಬೋದು, ಈ ಬೈ ಆನ್ ಡಿಪ್ ಸ್ಟ್ರಾಟಜಿ ಅಷ್ಟೊಂದು ಎಫೆಕ್ಟಿವ್ನಾ SIPಗಿಂತ? ನನಗೂ ಕೂಡ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ, ಓಕೆನಾ. ಇದಕ್ಕೆ ನಾವು ಒಂದು ಯಾವುದಾದ್ರೂ ಸ್ಟಾಕ್ ಸೆಲೆಕ್ಟ್ ಮಾಡ್ತೀವಿ. ರೆಗ್ಯುಲರ್ SIPನಲ್ಲಿ ನಾವು ಪ್ರತಿ ಮಂತು ಒಂದು SIPಯನ್ನು ಬೈ ಮಾಡ್ತಾ ಹೋಗೋಣ. ಸೆಕೆಂಡ್ ಕೇಸಲ್ಲಿ ಅಂದರೆ ಬೈ ಆನ್ ಡಿಪ್ಪಲ್ಲಿ ಪ್ರತಿ ತಿಂಗಳು 10,000 ಸೇವ್ ಮಾಡಿ ಯಾವಾಗ ಸ್ಟಾಕ್ ಕೆಳಗಡೆ ಬರುತ್ತೆ ಆವಾಗ ಇನ್ವೆಸ್ಟ್ ಮಾಡೋದು. ನೋಡೋಣ ಯಾವುದರಲ್ಲಿ ಜಾಸ್ತಿ ನಮಗೆ ರಿಟರ್ನ್ ಸಿಗುತ್ತೆ ಅಂತ. ನಾನು 2023 ಫೆಬ್ರವರಿ 1ರಿಂದ 2025 ಫೆಬ್ರವರಿ 1ವರೆಗೂ ಪ್ರತಿ ಮಂತು ಫಸ್ಟ್ ಡೇಟ್ಗೆ ಕ್ಲೋಸಿಂಗ್ ಪ್ರೈಸ್ ಡೇಟಾ ತೊಗೊಂಡು ಎಕ್ಸೆಲ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ಬಜಾಜ್ ಫೈನಾನ್ಸ್ ಆವಾಗ 5,944 ಇದ್ದಂಥದ್ದು ಇವಾಗ 8,488 ಆಗಿದೆ. ನಾನು ಪ್ರತಿ ಮಂತ್ ಒಂದು ಸ್ಟಾಕ್ ತೊಗೊಂಡಿದ್ರೆ ನನ್ನ ಕಡೆ ಟೋಟಲ್ ಇನ್ವೆಸ್ಟ್ಮೆಂಟು 1,74,000 ರೂಪಾಯಿ ಇರ್ತಿತ್ತು. ಅದಕ್ಕೆ 38,167 ಲಾಭ ಆಗ್ತಿತ್ತು. ಅಂದರೆ 21.94 ರಿಟರ್ನ್ ನಂಗೆ ಸಿಗ್ತಿತ್ತು, ವಿಚ್ ಇಸ್ ಗುಡ್. ನಮಗೆ 2 ವರ್ಷದಲ್ಲಿ ಜಸ್ಟ್ 3 ಬೈ ಆನ್ ಡಿಪ್ ಆಪರ್ಚುನಿಟಿ ಅಷ್ಟೇ ಸಿಕ್ಕಿರೋದು. ಇಲ್ಲಿ ಆಮೇಲೆ ಇಲ್ಲಿ. ನಾನು ಜಸ್ಟ್ ಬೈ ಆನ್ ಡಿಪ್ ಮಾಡಿದರೆ, ಅಂದರೆ ಸ್ಟಾಕ್ ಕೆಳಗಡೆ ಬಂದಾಗ ಅಷ್ಟೇ ಇನ್ವೆಸ್ಟ್ ಮಾಡಿದರೆ ನನ್ನ ಕಡೆ ಟೋಟಲ್ ಇನ್ವೆಸ್ಟ್ಮೆಂಟು 2,02,130 ಆಗ್ತಿತ್ತು. ಅದಕ್ಕೆ ಎಷ್ಟು ರಿಟರ್ನ್ ಬಂದಿರ್ಬೋದು ಗೆಸ್ ಮಾಡಿ? 69,486 ಅಂದರೆ 34.39 ರಿಟರ್ನ್ ಬಂದಿದೆ. ನೀವು ಇಲ್ಲಿ SIPಗೆ ಕಂಪೇರ್ ಮಾಡಿದರೆ 13%ಗಿಂತ ಜಾಸ್ತಿ ಇಲ್ಲಿ ಡಿಫ್ರೆನ್ಸ್ ಆಗ್ತಾಯಿದೆ. ಇದು ಜಸ್ಟ್ 2 ವರ್ಷಕ್ಕೆ ಅಷ್ಟೇ. ಯೋಚನೆ ಮಾಡಿ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಇದೇ ಥರ ಇನ್ವೆಸ್ಟ್ ಮಾಡಿದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ರಿಟರ್ನ್ ವಿಲ್ ಬಿ ಮೋರ್. ಬೈ ದ ವೇ, ನಾನು ಯಾವ ಥರ ಪ್ರತಿ ಮಂತು 30,000 SIP ಮಾಡಿ 1 ಕೋಟಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ಮತ್ತೆ ಸಿಗುವ.